ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಡೆಯುತ್ತಿರುವ ಸಿದ್ದಲಿಂಗೇಶ್ವರ ಜಾತ್ರೆಯ ಅಂಗವಾಗಿ 3 ದಿನಗಳ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಸಿದ್ದಗಂಗಾ ಕಪ್ ಕಬಡ್ಡಿ ಪಂದ್ಯಾವಳಿಗೆ ಸಿದ್ದಲಿಂಗ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಕಾರದಲ್ಲಿ ಸಿದ್ದಗಂಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಯೋಜಿಸಿರುವ ಈ ಪಂದ್ಯಾವಳಿ ಕ್ರೀಡಾಭಿಮಾನಿಗಳ ಗಮನ ಸೆಳೆದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದಲಿಂಗ ಸ್ವಾಮೀಜಿ, ಕ್ರೀಡೆಯಿಂದ ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ವೃದ್ಧಿಯಾಗುತ್ತದೆ. ಕ್ರೀಡೆಗಳು ಮಕ್ಕಳಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸುತ್ತವೆ ಎಂದು ತಿಳಿಸಿದರು. ಅತ್ಯಂತ ಸಂತೋಷ ಪಡುವಂತಹ ಸಂಗತಿ, ಕಬಡ್ಡಿ ನಮ್ಮ ಭಾರತದ ಕ್ರೀಡೆ. ಇವತ್ತು ಕ್ರೀಡೆಗೆ ಬಹಳಷ್ಟು ಒತ್ತು ಕೊಡುವಂತಹ ಒಂದು ವಾತಾವರಣ ಎಲ್ಲ ಕಡೆ ಇರುವಂತಹದ್ದು. ಅದರಲ್ಲಿ ಕೂಡ ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಮತ್ತು ಪ್ರದರ್ಶನ ಮಾಡೋದಕ್ಕೆ ಇಂತಹ ಒಂದು ಪಂದ್ಯಾವಳಿಗಳು ಅತ್ಯಂತ ಒಂದು ವೇದಿಕೆಯಾಗಿ ಅವರಿಗೆ ನಿರ್ಮಾಣಗೊಂಡಿರುವಂತಹದ್ದು. ಈ ಒಂದು ಕ್ರೀಡಾಕೂಟ ಮಕ್ಕಳಲ್ಲಿ ಕ್ರೀಡಾ ಭಾವನೆಯನ್ನು ಬೆಳೆಸುವಂತಹ ಮನೋಭಾವವನ್ನು ಬೆಳೆಸ್ತದೆ. ಕ್ರೀಡಾ ಮನೋಭಾವ ಅಂದರೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹದ್ದು. ಆ ಕ್ರೀಡಾ ಮನೋಭಾವ ಇದ್ದಾಗ ಜೀವನದಲ್ಲಿ ಏನೇ ಬರಲಿ, ಎಂಥ ಸಂದರ್ಭ ಬಂದರೂ ಕೂಡ ಅದನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವ ಉಂಟಾಗ್ತದೆ. ಅದರ ಜೊತೆಗೆ ಕ್ರೀಡೆಗಳು ನಮ್ಮಲ್ಲಿರುವ ಸಂಕುಚಿತ ಭಾವನೆಗಳನ್ನು ಹೋಗಲಾಡಿಸಿ ಎಲ್ಲರಲ್ಲೂ ಕೂಡ ಸೌಹಾರ್ದ ವಾತಾವರಣವನ್ನು ಉಂಟು ಮಾಡ್ತದೆ. ಒಂದು ರೀತಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಭಾವವನ್ನು ಬೆಳೆಸುವಂತಹ ಕೆಲಸ ಈ ಒಂದು ಕ್ರೀಡೆಗಳ ಮುಖಾಂತರವಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೂ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಳೋದಕ್ಕೂ ಕೂಡ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತುಮಕೂರು ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದೆ. ನಮ್ಮ ಮಠ ಬಹಳ ಹಿಂದಿನಿಂದಲೂ ಕೂಡ ಕಬಡ್ಡಿ ಒಂದು ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಮಠದ ಕ್ರೀಡಾಪಟುಗಳು ಬಹಳ ಭಾಗವಹಿಸಿ ಅದನ್ನು ಯಶಸ್ವಿಯಾಗಿಗೊಳಿಸಿ ಬಹಳಷ್ಟು ಕೀರ್ತಿಯನ್ನು ತರುವಂಥ ಕೆಲಸವನ್ನು ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಇವತ್ತು ಕಬಡ್ಡಿ ನಮ್ಮ ದೇಶೀಯ ಕ್ರೀಡೆಯಾಗಿದ್ದು ಆಟಗಾರರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅಭಿಪ್ರಾಯವನ್ನ ಪಟ್ಟರು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಪ್ರೊ ಕಬಡ್ಡಿ ನಂತರ ಜಾಗತಿಕ ಮಟ್ಟದಲ್ಲಿ ಕಬಡ್ಡಿಗೆ ಹೆಚ್ಚಿನ ಮಾನ್ಯತೆ ಸಿಕ್ಕಿದೆ. ಹಳ್ಳಿಗಳಲ್ಲಿರುವ ಪ್ರತಿಭಾವಂತ ಆಟಗಾರರಿಗೆ ಇಂತಹ ವೇದಿಕೆಗಳು ಅಗತ್ಯ ಎಂದು ತಿಳಿಸಿದರು. ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕಬಡ್ಡಿಯ ಕ್ರೀಡಾಪಟುಗಳೇ ತುಮಕೂರಿನ ಎಲ್ಲ ಆತ್ಮೀಯ ಬಂಧುಗಳು. ಪರಮ ಪೂಜ್ಯ ಸ್ವಾಮೀಜಿಯವರ ಆಶಯದಂತೆ ಶಿವರಾತ್ರಿಯ ಈ ಒಂದು ಜಾತ್ರೆಯಲ್ಲಿ ಈ ಒಂದು ದೇಶೀಯ ಹಬ್ಬ, ದೇಶೀಯ ಆಟ ಒಂದು ಕಬಡ್ಡಿಯನ್ನು ಕೂಡ ಈ ಬಾರಿ ಮಾಡಬೇಕು ಅಂತೇಳಿ ಎಲ್ಲ ಮಠದ ಸದ್ಭಕ್ತರು, ನಮ್ಮ ದೀಪು ಮತ್ತು ಸಂಗಡಿಗರು ಎಲ್ಲರೂ ಕೂಡ ಸಿದ್ಧಗಂಗಾ ಸ್ಪೋರ್ಟ್ಸ್ ಕ್ಲಬ್ ಅಂತ ಏನಿದೆ ಅವರೆಲ್ಲರೂ ಕೂಡ ಸೇರಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಕಬಡ್ಡಿ ಅಸೋಸಿಯೇಷನ್ನ ರವಿಯವರು, ನಮ್ಮ ಮುನಿರಾಜ್ ಅವರು ಎಲ್ಲರೂ ಇದ್ರ ಜೊತೆ ಸೇರಿ ಇವತ್ತು ಅತ್ಯುತ್ತಮವಾಗಿ ಇವತ್ತು ಈ ಜಾತ್ರಾ ಮಹೋತ್ಸವದಲ್ಲಿ ಒಂದು ದೇಶೀಯ ಆಟಕ್ಕೆ ಇವತ್ತು ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಮಠದ ಜಾತ್ರೆಗೆ ಮತ್ತಷ್ಟು ಮೆರುಗು ತಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆದ್ರಿಂದ ಪರಮ ಪೂಜ್ಯ ಸ್ವಾಮೀಜಿಗಳು ಯಾವ ರೀತಿ 60ರ ದಶಕದಿಂದ ಜಾತ್ರಾ ಮಹೋತ್ಸವ ಮತ್ತು ಎಕ್ಸಿಬಿಷನ್ ಅನ್ನು ಶುರು ಮಾಡಿದ್ರು, ಈ ಬಾರಿಯಿಂದ ಈ ಒಂದು ಸ್ಪೋರ್ಟ್ಸ್ ಅನ್ನು ಕೂಡ ಈ ಬಾರಿ ಇದಕ್ಕೆ ಸೇರ್ಪಡೆ ಆಗಿರುವಂತದ್ದು ಈ ಒಂದು ಮಠದ ಶಿವರಾತ್ರಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಒಂದು ಮೆರುಗು ತಂದಿದೆ. ಮತ್ತು ದೇಶೀಯ ಒಂದು ಕ್ರೀಡೆ ಈ ಕಬಡ್ಡಿಗೂ ಕೂಡ ಆಟಗಾರರು ಕೂಡ ಸಂದ ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕ್ರೀಡೆಯನ್ನು ಆಚರಿಸಿದಂತ ಎಲ್ಲ ನಮ್ಮ ಸಿದ್ಧಗಂಗಾ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೂ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಕ್ರೀಡಾಪಟುಗಳು, ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸ್ಟೇಟ್ ಅಸೋಸಿಯೇಷನ್, ಅಮೆಚೂರ್ ಅಸೋಸಿಯೇಷನ್ ನ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ ನೆರೆದಿರ್ತಕ್ಕಂಥ ಸಮಸ್ತ. ಈ ವೇಳೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಕೆಆರ್ ರವೀಂದ್ರ ಮತ್ತು ತರಬೇತುದಾರ ಮೊಹಮ್ಮದ್ ಇಸ್ಮಾಯಿಲ್ ರವರಿಗೆ ಸಿದ್ದಗಂಗಾ ಕ್ರೀಡಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಪುರುಷರ 24 ಹಾಗೂ ಮಹಿಳೆಯರ 4 ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು, ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುತ್ತದೆ. ಉದ್ಘಾಟನಾ ಪಂದ್ಯವಾಗಿ ಭೂಮಿ ಮತ್ತು ಅನ್ನಪೂರ್ಣೇಶ್ವರಿ ತಂಡಗಳ ನಡುವೆ ರೋಚಕ ಪ್ರದರ್ಶನ ಪಂದ್ಯ ನಡೆಯಿತು. ಕ್ರೀಡಾಭಿಮಾನಿಗಳಿಗಾಗಿ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಬಡ್ಡಿ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.